ಮಣ್ಣಲಿ ಚಿನ್ನವು ಬೆರೆತ ತೆರದಲ್ಲಿ ಬದುಕಲಿ ಅಡಗಿದೆ ದೈವಿಕತೆ. ಜೀವನ ಸಾರವ ಅರಿಯಲು ಎಂದೆ ವಾಲ್ಮೀಕಿ ಬರೆದನು ರಾಮಕಥೆ. ವಾಲ್ಮೀಕಿ ಬರೆದನು ರಾಮಕಥೆ. ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ಲ? ಹಿಂದಿನ ಎಪಿಸೋಡ್ನಲ್ಲಿ ರತ್ನಾಕರ ಮಹರ್ಷಿ ವಾಲ್ಮೀಕಿ ಆದ ಕಥೆನ ನಾವೆಲ್ಲ ಕೇಳಿದ್ದೀವಿ. ಹಾಗಾಗಿ ನಿಮಗೆ ಗೊತ್ತಿದೆ, ಒಬ್ಬ ವ್ಯಕ್ತಿ ಮನ ಪರಿವರ್ತನೆ ಮಾಡಿಕೊಂಡಾಗ ಅದ್ಭುತವನ್ನು ಸಾಧನೆ ಮಾಡಬಲ್ಲ ಅಂತ. ನಿಮಗೆ ಗೊತ್ತಿದೆ ಅಲ್ವಾ? ರತ್ನಾಕರ ಅನ್ನೋ ವ್ಯಕ್ತಿ ಕಾಡಿನ ದಾರಿಯಲ್ಲಿ ಹೋಗೋ ಜನರ ಮೇಲೆ ದಾಳಿ ಮಾಡಿ ಅವ್ರ ಹತ್ತಿರ ಇರೋ ನಗ ನಾಣ್ಯಗಳನ್ನ ದೋಚೋ ಕೆಲಸನ ಮಾಡ್ತಾ ಇರ್ತಾನೆ. ಒಮ್ಮೆ ನಾರದ ಮಹರ್ಷಿಗಳು ಅದೇ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ರತ್ನಾಕರ ಅವ್ರ ಮೇಲೂ ದಾಳಿ ಮಾಡ್ತಾನೆ. ಅದಕ್ಕೆ ಅವರು ರತ್ನಾಕರನಿಗೆ ಹೇಳ್ತಾರೆ, ಅಲ್ಲಪ್ಪ, ನೀನ್ ಯಾಕೆ ಈ ತರ ದರೋಡೆ ಮಾಡೋ ಕೆಲಸನ ಮಾಡ್ತಾ ಇದೀಯಾ? ಅಮಾಯಕರಿಗೆ ಯಾಕೆ ತೊಂದರೆ ಕೊಡ್ತೀಯಾ ಅಂತ ಹೇಳಿ. ಅದಕ್ಕೆ ರತ್ನಾಕರ ಹೇಳ್ತಾನೆ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಾಗಿ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ. ಹಾಗಾದರೆ ನಾರದರು ಹೇಳ್ತಾರೆ, ಒಂದು ಕೆಲಸ ಮಾಡು, ನಿನ್ನ ಹೆಂಡತಿ ಮಕ್ಕಳ ಹತ್ರ ಹೋಗಿ ನಾನು ಮಾಡೋ ಈ ಕೆಲಸದಿಂದ ಬರೋ ಪಾಪನ ನೀವು ಹಂಚ್ಕೋತೀರಾ ಅಂಥೇಳಿ ಅವ್ರನ್ನ ಕೇಳು ಅಂತಾರೆ. ನಾರದರು ಹೇಳ್ದ ಹಾಗೆ ರತ್ನಾಕರ ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನ ಕರೀತಾನೆ. ಮತ್ತೆ ಕೇಳ್ತಾನೆ, ನೀವು ನಾನೀಗ ಮಾಡ್ತಾ ಇದ್ದೀನಲ್ಲ ಈ ಕೆಲಸದಿಂದ ಬರೋ ಪಾಪವನ್ನ ಹಂಚ್ಕೋತೀರಾ ಅಂಥೇಳಿ. ಅವನ ಹೆಂಡತಿ ಮಕ್ಕಳು ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಆಮೇಲೆ ಉತ್ತರಿಸ್ತಾರೆ, ನಿನ್ನ ಕೆಲಸದ ಪಾಪಕ್ಕೆ ನಾವು ಹೊಣೆಗಾರ ಆಗೋದಿಲ್ಲ, ಹಾಗಾಗಿ ನಾವು ಆ ಕೆಲಸದ ಪಾಪನ ಹಂಚ್ಕೊಳ್ಳಲ್ಲ ಅಂತಾರೆ. ಪುನಃ ರತ್ನಾಕರ ನಾರದರ ಹತ್ರ ಬರ್ತಾನೆ. ನನ್ನ ಹೆಂಡತಿ ಮಕ್ಕಳು ನನ್ನ ಕೆಲಸದ ಪಾಪವನ್ನ ಹಂಚ್ಕೊಳಲ್ವಂತೆ ನಾರದರೇ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡ ನಾರದ ಮಹರ್ಷಿಗಳು ಹೇಳ್ತಾರೆ, ಹಾಗಾದ್ರೆ ನೀನ್ ಈಗ ಮಾಡ್ತಾ ಇರೋ ಕೆಲಸದ ಬಗ್ಗೆ ಯೋಚನೆ ಮಾಡು. ಅಮಾಯಕರಿಗೆ ತೊಂದರೆ ಕೊಡೋದನ್ನ ಬಿಟ್ಬಿಡು. ನಿನ್ನ ಹೆಂಡತಿ ಮಕ್ಕಳು ನಿನ್ನ ಪಾಪವನ್ನ ಹಂಚ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂದಾಗ ನೀನು ಇಂಥ ಕೆಲಸವನ್ನ ಮಾಡೋದು ಬಿಟ್ಟು ಒಳ್ಳೆಯವನಾಗಿ ಬಾಳು ಅಂತ. ಆಮೇಲೆ ರತ್ನಾಕರ ರಾಮನ ಹೆಸರನ್ನ ಜಪಿಸೋದು, ವರ್ಷಾನ್ಗಟ್ಲೆ ಕುಳಿತಲ್ಲೇ ಜಪಿಸೋದ್ರಿಂದ ಅವನ ಮೇಲೆ ಹುತ್ತ ಬೆಳೆಯೋದು. ನಾರದರು ಪುನಃ ಅದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆ ಹುತ್ತದಲ್ಲಿ ತಪಸ್ಸು ಮಾಡ್ತಾ ಹೂತು ಹೋಗಿದ್ದ ರತ್ನಾಕರನ್ನ ನೋಡೋದು, ಅವನ ಏಕಾಗ್ರತೆಗೆ ಮೆಚ್ಚಿ ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಹೇಳೋದ್ರಿಂದ ಹುತ್ತದಿಂದ ಹೊರಗೆ ಬಂದ ರತ್ನಾಕರನಿಗೆ ವಾಲ್ಮೀಕಿ ಅಂತ ಹೆಸರಿಡೋದು. ಈ ಎಲ್ಲ ಕತೆ ನಿಮ್ಗೆ ಗೊತ್ತಿದೆ ಅಲ್ವಾ? ಮನ ಪರಿವರ್ತನೆ, ಏಕಾಗ್ರತೆ ಮತ್ತೆ ಭಕ್ತಿಯಿಂದ ಏನಾದರೂ ಸಾಧನೆ ಮಾಡಬಹುದು ಅಂತ ನಿಮಗೆ ಅನ್ಸುತ್ತೆ ಅಲ್ವಾ ಮಕ್ಕಳೇ? ಇವತ್ತಿನ ಎಪಿಸೋಡಲ್ಲಿ ನಾವು ವಾಲ್ಮೀಕಿ ಮಹರ್ಷಿ ರಾಮಾಯಣನ ಬರೆದ ಕಥೆ, ಅಂದ್ರೆ ರಾಮಾಯಣದ ಮೊದಲ ಶ್ಲೋಕ ಹುಟ್ಕೊಂಡ ಕಥೆನ ನೋಡುವ. ಒಂದಿನ ವಾಲ್ಮೀಕಿ ಮಹರ್ಷಿ ತಾಮಸ ನದಿ ದಂಡೆ ಮೇಲೆ ಕೂತ್ಕೊಂಡು ಪ್ರಕೃತಿಯ ಸೊಬಗನ್ನ, ನದಿ ಹರಿಯೋ ಸುಂದರ ದೃಶ್ಯನ ನೋಡ್ತಾ ಇದ್ರು. ಈ ಪ್ರಕೃತಿ, ಅಲ್ಲಿ ಗಿಡ ಮರ, ಪ್ರಾಣಿ ಪಕ್ಷಿ, ಹರಿಯೋ ನದಿ, ಸುರಿಯೋ ಮಳೆ ಇವೆಲ್ಲ ಎಷ್ಟು ಚಂದ ಅಲ್ವಾ? ಹಾಗೇನೆ ಪ್ರಕೃತಿನ ನೋಡ್ತಾ ವಾಲ್ಮೀಕಿ ಮಹರ್ಷಿ ಕೂತ್ಕೊಂಡಿದ್ದಾಗ ಒಂದು ಘಟನೆ ನಡೆಯುತ್ತೆ. ಅದೇನು ಅಂತಂದ್ರೆ, ಅಲ್ಲೇ ನದಿ ದಡದ ಮೇಲೆ 2 ಕ್ರೌಂಚ ಪಕ್ಷಿಗಳು, ಒಂದು ಹೆಣ್ಣು ಮತ್ತು ಒಂದು ಗಂಡು ಕ್ರೌಂಚ ಪಕ್ಷಿಗಳು ಆನಂದದಿಂದ ಪ್ರೀತಿಯಲ್ಲಿ ತಲ್ಲೀನ ಆಗಿರ್ತವೆ. ಆಗ ಅಲ್ಲಿಗೆ ಬಂದ ಬೇಟೆಗಾರ ಒಬ್ಬ ಆ 2 ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಕ್ರೌಂಚ ಪಕ್ಷಿಯನ್ನ ಬಾಣ ಬಿಟ್ಟು ಕೊಲ್ತಾನೆ. ಆಗ ಆ ಹೆಣ್ಣು ಕ್ರೌಂಚ ಪಕ್ಷಿ
ಅಪಾರ ದುಃಖದಿಂದ ಗೋಳಾಡುತ್ತೆ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅಂದರೆ, ಹೇ ನಿಷಾದನೆ, ಹೇ ಬೇಡನೆ, ನಿನಗೆ ಅನಂತ ಕಾಲದವರೆಗೆ ಶಾಂತಿ ಲಭಿಸದೇ ಇರಲಿ. ಯಾಕೆ ಅಂತಂದರೆ, ನೀನು ಪ್ರಣಯ ಕ್ರೀಡೆಯಲ್ಲಿ ನಿರತರಾಗಿರುವ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ನೀನು ಕೊಂದಿದೀಯ. ಹಾಗಾಗಿ ನಿನಗೆ ಶಾಂತಿ ಲಭಿಸದೇ ಇರಲಿ ಅಂತ ಅರ್ಥ. ಮಕ್ಕಳೇ, ಈ ಶ್ಲೋಕ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬ ನಿರಾಯಾಸವಾಗಿ, ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬಾಯಿಂದ ಬಂದ್ಬಿಡುತ್ತೆ. ಆ ನಂತರ ಅವರಿಗೆ ತಾನು ಏನು ಮಾಡಿಬಿಟ್ಟೆ, ಆ ಬೇಡನಿಗೆ ಶಪಿಸ್ದಂಗೆ ಆಗ್ಬಿಡ್ತಲ್ಲ ಅಂತ ಹೇಳಿ ತುಂಬ ಬೇಸರ ಆಗುತ್ತೆ. ಹಾಗೆ ಬೇಸರ ಮಾಡ್ಕೋತಾ ಇದ್ದಾಗ ಬ್ರಹ್ಮದೇವ ಪ್ರತ್ಯಕ್ಷ ಆಗ್ತಾರೆ. ಮತ್ತೆ ಹೇಳ್ತಾರೆ, ನೀನು ಬೇಸರ ಮಾಡ್ಕೊಳ್ಳೋ ಕಾರಣ ಇಲ್ಲ ವಾಲ್ಮೀಕಿ ಮಹರ್ಷಿ, ಇದೆಲ್ಲ ದೈವ ನಿಯಾಮಕ, ಅಂದರೆ ಮೊದಲೇ ಪೂರ್ವ ನಿರ್ಧಾರಿತ ಆಗಿದ್ದು. ಹಾಗಾಗಿ ಅದು ಮಂಗಳದಾಯಕವಾದ ಶ್ಲೋಕ. ಯಾಕಂದರೆ ಅದು ವಾಲ್ಮೀಕಿ ಮಹರ್ಷಿಗಳಿಗೆ ಅವರ ಅದ್ಭುತವಾದಂತಹ ಕಾವ್ಯ ರಚಿಸುವ ಸಾಮರ್ಥ್ಯನ ತೋರಿಸ್ಕೊಡುತ್ತಲ್ಲ. ಹಾಗಾಗಿ ಆನಂತರ ವಾಲ್ಮೀಕಿ ಮಹರ್ಷಿಗಳು ನಾರದರು ಹೇಳಿದ ಹಾಗೆ ಶ್ರೀರಾಮನ ಕಥೆನ ಶ್ಲೋಕಗಳ ರೂಪದಲ್ಲಿ ನಿರಂತರವಾಗಿ ಬರೆದು ಮುಗಿಸ್ತಾರೆ. ಮಕ್ಕಳೇ, ಅದನ್ನೇ ನಾವು ವಾಲ್ಮೀಕಿ ರಾಮಾಯಣ ಅಂತ ಕರೆಯೋದು. ಅದೇ ರಾಮನ ಕಥೆ ರಾಮಾಯಣ. ಅಂದಹಾಗೆ ನಿಮಗೆ ಶ್ರೀರಾಮನ ತಂದೆ ಯಾರು ಅಂತ ಗೊತ್ತಲ್ವಾ? ಯಾರು? ಹೌದು, ದಶರಥ ಮಹಾರಾಜ. ದಶರಥ ಮಹಾರಾಜ ಮಾಡಿದ ಒಂದು ತಪ್ಪು ಮತ್ತು ಅದಕ್ಕಾಗಿ ಅವನು ಶಾಪ ತಗೊಂಡ ಕಥೆನ ಮುಂದಿನ ಎಪಿಸೋಡ್ನಲ್ಲಿ ನಾವು ಕೇಳೋಣ. ಅದರ ಹೆಸರು ಶ್ರವಣಕುಮಾರನ ಕಥೆ ಅಂತ. ಶ್ರವಣಕುಮಾರ ಅಂದರೆ ಯಾರು, ಯಾಕೆ ದಶರಥ ಮಹಾರಾಜ ಶಾಪಕ್ಕೆ ಗುರಿಯಾದ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಿನ ಎಪಿಸೋಡ್ನ ತಪ್ಪದೆ ನೋಡಿ, ಆಯ್ತಾ?